ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಲಿ ಬಾಳೆ ದಿಂಡಿನ ಚುರುಮುರಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ಅರ್ಧ ಕಟ್ ಮಾಡ್ಕೊಳ್ಳೋಣ. ನಾವು ಸಣ್ಣ ಕುದಿಸ್ಕೊಳ್ಳೋಣ. ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ, ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿ ಮತ್ತು ಇದು ಬಾಳೆ ದಿಂಡು ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ, ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಹಲ್ಜೋಳ ಇಟ್ಕೊಂಡಿದ್ದೀನಿ, ಸೌತೆಕಾಯಿ ತುರಿದಿಟ್ಕೊಂಡಿದ್ದೀನಿ, ಸೇವ್ ಇಟ್ಕೊಂಡಿದ್ದೀನಿ, ಪಟ್ಟು ಇಟ್ಕೊಂಡಿದ್ದೀನಿ ಒಂದು. ಇದು ಬಾಳೆ ದಿಂಡು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಸ್ಟೋನ್ ಇರೋರಿಗೆಲ್ಲ ತುಂಬ ಒಳ್ಳೆಯದಿದು. ಇದು ಅವಾಗವಾಗ ಚುರುಮುರಿ ರೂಪದಲ್ಲಿ ಮತ್ತು ನಾವು ಇದೆಲ್ಲ ಮಾಡ್ಕೋತೀವನ್ನ ಪಲ್ಯಗಳು ಆ ರೀತಿಲಿ ಎಲ್ಲ ಮಾಡ್ಕೊಂಡು ತಿಂತಾ ಇರ್ಬೋದು. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈಗ ನಾವು ಹೊರಗಡೆ ತಿನ್ನೋಕೆ ಹೋದರೆ ಅದೇ ಅವರು ಜಾಸ್ತಿ ಬೇರೆ ಐಟಮ್ ಹಾಕ್ಬಿಟ್ಟು ಅದನ್ನು ಇದನ್ನು ಬಾಳೆ ದಿಂಡನ್ನು ಕಮ್ಮಿ ಹಾಕಿರ್ತಾರೆ. ನಮ್ಮನೇಲಾದರೆ ಯಾವ ಥರ ವೆರೈಟೀಸ್ ಥರ ಮಾಡ್ಕೋಬೋದು. ರಾಮಬಾಣ ಅನ್ಬೋದು. ಇದು ಸ್ಟೋನ್ಗಳಿಗೆ ತುಂಬ ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ಯಾವುದೇ ಕಲ್ಲಂಶ ಇದ್ದರೂ ಕೂಡ ತೆಗೆದುಬಿಡ್ತದೆ ಅದು. ಸ್ವಲ್ಪ ಸಾಲ್ಟ್ ಹಾಕೋಣ, ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು. ಈಗ ಉಪ್ಪಿಟ್ಟು ಹಾಕೊಳ್ಳೋಣ. ನಾವು ಮೆಣಸಿನ್ಕಾಯಿನ ಖಾರ ಹರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಒಂದು ಅರ್ಧ ಸ್ಪೂನ್ ಹಾಕೊಳ್ಳೋಣ. ಪಾನಿ ಹಾಕೊಳ್ಳೋಣ. ಇವಾಗ ರೆಡಿಯಾಗಿದೆ. ಬಾಳೆ ದಿಂಡಿನ ಚುರುಮುರಿ ರೆಡಿಯಾಗಿದೆ. ಮನೇಲಿ ನೀವು ಒಂದ್ಸತಿ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗೂ ಕೂಡ ಬಂದಿದೆ. ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಕಿಡ್ನಿಲೆಲ್ಲ ಸ್ಟೋನ್ ಇರೋರಿಗೆ ಭಾಳ ತುಂಬ ಒಳ್ಳೆಯದು. ಇದು ರಾಮಬಾಣ ಅನ್ಬೋದು. ಯಾವುದೇ ಕಷ್ಟ ಇದ್ದರೂ ಕೂಡ, ಯಾವುದೇ ಕಲ್ಲುಗಳ ಥರ ಇದ್ದರೂ ಕೂಡ ಇದು ಬೇಗ ಕರಗತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.